ತರ ಹಾಗೆ ನಮ್ ಜೊತೆ ಇವತ್ತು ಟೀಚರ್ ಇದ್ದಾರೆ. ಸೊ ನಾನೊಂದೆರಡು ಮಾತುಗಳನ್ನ ಫಸ್ಟ್ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ನುಡಿಯ ಜೊತೆ ಜೊತೆಗೆ ನನ್ನ ನಡೆಯನ್ನು ತಿದ್ದಿದ ಕನ್ನಡದ ಶಿಕ್ಷಕರಿಗೆ, ಗ್ರಾಮರ್ ಜೊತೆಗೆ ಬದುಕಿನ ಗ್ರಾಮರ್ ತಿಳಿಸಿದ ಇಂಗ್ಲಿಷ್ ಟೀಚರ್ಗೆ, ಭಾಷೆಗಳ ನಡುವಿನ ಸಾಮ್ಯತೆಯನ್ನು ತಿಳಿಸಿದ ಎಲ್ಲ ಹಿಂದಿ ಶಿಕ್ಷಕರಿಗೆ, ವಿಜ್ಞಾನದ ಸಿದ್ಧಾಂತಗಳನ್ನು ವಿವರಿಸುತ್ತಾ ಈ ಅಜ್ಞಾನಿಯನ್ನು ತಿದ್ದಿದ ಬೌದ್ಧಶಾಸ್ತ್ರದ ಶಿಕ್ಷಕರಿಗೆ, ನಿತ್ಯದ ಬದುಕೊಂದು ರಸವತ್ತಾದ ಶಾಸ್ತ್ರ ಎಂದು ತಿಳಿಸಿದ ರಸಾಯನಶಾಸ್ತ್ರ ಟೀಚರ್ಗೆ, ಸೂತ್ರ ಕಲಿಸುವ ಮೂಲಕ ಬದುಕನ್ನು ಸುಸೂತ್ರಗೊಳಿಸಿದ ಎಲ್ಲ ಗಣಿತ ಶಿಕ್ಷಕರಿಗೆ, ಜೀವ ವಿವಿಧತೆಗಳ ಜೊತೆ ಜೊತೆಗೆ ಜೀವನದ ವೈವಿಧ್ಯತೆಯನ್ನು ಕಲಿಸಿದ ಎಲ್ಲ ಜೀವಶಾಸ್ತ್ರ ಶಿಕ್ಷಕರಿಗೆ ಎಂದರೆ ಬಯಾಲಜಿ ಟೀಚರ್. ಇವರೆಲ್ಲರಿಗೂ ನನ್ನ ವಂದನೆ. ಹಾಗೆಯೇ ನನಗೆ ನನ್ನ ಮೊದಲ ಮಾತನ್ನು ಹೇಳಿಕೊಟ್ಟ ನನ್ನ ತಾಯಿ ಹಾಗೂ ನನ್ನ ನೆಚ್ಚಿನ ಗುರುವಾದ ನನ್ನ ತಂದೆ, ಇವರೆಲ್ಲರಿಗೂ ಕೂಡ ಎಲ್ಲ ಶಿಕ್ಷಕರಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. Forget the day's troubles. Remember the day's blessing. A very good evening to one and all. ನಾನು ನಿಮ್ಮ ಅನ್ವಿತಾ, 8ನೇ ತರಗತಿಯಿಂದ. ಇಂದು ನಾನು ನಿಮ್ಮ ಮತ್ತೆ ನಮ್ಮ ಜೊತೆ ಇರುವ ಮೇಘಾ ಮ್ಯಾಮ್ ಅವರ ಇಂಟರ್ವ್ಯೂ ಆಂಕರ್ ಆಗಿ. ಸೊ ಮೇಘಾ ಮ್ಯಾಮ್ ಅವರು ನಮ್ಮ ಶಾಲೆಯ ಮ್ಯಾಥ್ಸ್ ಟೀಚರ್. ಇವರು ಇಲ್ಲಿ 2 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ನಮ್ಮ ಮೇಘಾ ಮ್ಯಾಮ್ ಸ್ವಲ್ಪ ಶೈ ನೇಚರ್ದವರು, ಆದ್ರೆ ತುಂಬಾ ಒಳ್ಳೆಯವರು ಹಾಗೂ ತುಂಬಾ ಟ್ಯಾಲೆಂಟೆಡ್, ಹಂಬಲ್ ಪರ್ಸನಾಲಿಟಿ. ನಮ್ಮ ಶಾಲೆಯಲ್ಲಿ ನಿನ್ನೆ ತಾನೇ ಹೊಸ ಹೆಸರು ನಮ್ಮ ಮೇಘಾ ಮ್ಯಾಮ್ಗೆ ಇಟ್ಟಿದ್ದಾರೆ. ಅದು ದ ಗ್ರ್ಯಾಂಡ್ ಡಾಟರ್ ಆಫ್ ಆರ್ಯಭಟ್ಟ. ಹಾಗೂ ಇವರು ನಮ್ಮ ಶಾಲೆಯ ಮ್ಯಾಥ್ಸ್ ಮ್ಯಾಜಿಷಿಯನ್. ಈಗ ತಾನೇ ಪ್ರಸಿದ್ಧವಾಗಿರುವ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. ಈಗ ಇದು ನಮ್ಗೆ ತುಂಬಾ ಹೆಮ್ಮೆಯ ವಿಚಾರ. ಅದಕ್ಕೆ ನಾನು ಇವರಿಗೆ ಒಂದು ಹೆಸರಿಟ್ಟಿದ್ದೇನೆ. M ಫಾರ್ ಮ್ಯಾಥ್ಸ್ ಮ್ಯಾಜಿಷಿಯನ್, E ಫಾರ್ ಎನರ್ಜಿ ಬೂಸ್ಟರ್, G ಫಾರ್ ಗೋಲ್ಡ್ ಮೆಡಲಿಸ್ಟ್, H ಫಾರ್ ಹಂಬಲ್ ಹ್ಯೂಮನ್ ಬೀಯಿಂಗ್, A ಫಾರ್ ಆಂಬಿಷಿಯಸ್. ನಿಮ್ಗೆ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ವಾಯ್ಸ್ ಆಫ್ ಸಕ್ಸಸ್ಗೆ ಎಲ್ಲರಿಗೂ ಹಾಗೂ ಮ್ಯಾಮಿಗೂ ಕೂಡ ಸ್ವಾಗತ. ಹಾಗೆ ಥ್ಯಾಂಕ್ ಯು ಡಿ. ನಮ್ಮ ಮೇಘಾ ಮ್ಯಾಮ್ ಜೊತೆ ಜಾಯಿನ್ ಆಗಿರುವ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞಳಾಗಿದ್ದೇನೆ. ಸೊ ಈಗ ನಾವು ನಮ್ಮ ಇಂಟರ್ವ್ಯೂ ಸೆಷನ್ ನ ಸ್ಟಾರ್ಟ್ ಮಾಡ್ತೀವಿ. ಓಕೆ. Yeah. Children bring a piece of heaven on earth. ಮ್ಯಾಮ್, ನಿಮ್ ಬರ್ತ್ಡೇ 31 ಅಕ್ಟೋಬರ್ ಅಂತ ಗೊತ್ತು ಮ್ಯಾಮ್. ಅದು ಇಯರ್ ಯಾವುದು ಅಂತ ಹೇಳಿ ಮ್ಯಾಮ್. 31 ಅಕ್ಟೋಬರ್ 1994. ಓಕೆ ಮ್ಯಾಮ್. ಮ್ಯಾಮ್ ಸ್ವಲ್ಪ ಜೋರಾಗಿ ಮ್ಯಾಮ್. ಕೇಳ್ತಾ ಇಲ್ವಾ? ಎಲ್ಲರಿಗೂ ಕೇಳಿಸ್ತಿದೆ ಅಲ್ಲ? ಓಕೆ ಮ್ಯಾಮ್. ಸೊ ಮ್ಯಾಮ್ 1994 ಅಲ್ಲ ಮ್ಯಾಮ್? ಅಂದ್ರೆ ಅದು ಎಲ್ಲಿ ಹುಟ್ಟಿತ್ತು ಮ್ಯಾಮ್? ಅವತ್ತೇನಾದ್ರೂ ಸ್ಪೆಷಲ್ ಇತ್ತ ಮ್ಯಾಮ್, ಲೈಕ್ ಊರು? ಇಲ್ಲ, ನಾನು ಹುಟ್ಟಿದ್ದು ದುರ್ಗದಲ್ಲಿ, ಚಿತ್ರದುರ್ಗ ಹಾಸ್ಪಿಟಲ್ ಅಲ್ಲಿ. ಅಲ್ಲಿ ಸ್ಪೆಷಲ್ ಅಂತ ಯಾವ ತರ ಇದೆ ಮ್ಯಾಮ್? ಈಗ ಮತ್ತೆ ಹೋಗಿದ್ದೀರಾ ಮ್ಯಾಮ್ ಅಲ್ಲಿ? ಹೋಗಿದ್ದೀನಿ, ಹಾಸ್ಪಿಟಲ್ ಇನ್ನೂ ಇದೆ ಅದು. ಓಕೆ ಮ್ಯಾಮ್, ಹೋಗಿದ್ದೀನಿ. ಸೊ ಮ್ಯಾಮ್ ಅಲ್ಲಿ ಅವತ್ತು ನೀವು ಹುಟ್ಟಿದ ದಿನ ಏನಾದ್ರೂ ಸ್ಪೆಷಲ್ ಡೇ ಇತ್ತ ಮ್ಯಾಮ್? ಸ್ಪೆಷಲ್ ಡೇ ಅಂತ ಏನು ಇಲ್ಲ, ನಾನು ದೊಡ್ಡೋಳ ಮನೆಗೆ, ಅದೇ ಸ್ಪೆಷಲ್. ಓಕೆ ಮ್ಯಾಮ್. ಸೊ ಮ್ಯಾಮ್ ಈಗ ನಿಮ್ ಹುಟ್ಟಿದ ಬಗ್ಗೆ ಗೊತ್ತಾಯ್ತು, ಈಗ ನಿಮ್ ಫ್ಯಾಮಿಲಿ ಬಗ್ಗೆ ತಿಳ್ಕೊಬೇಕು. ಸೊ as family means hands on each other, around each other and being here. ಸೊ ಮ್ಯಾಮ್, ನಿಮ್ ಪೇರೆಂಟ್ಸ್ ಬಗ್ಗೆ, ನಿಮ್ ಸಿಬ್ಲಿಂಗ್ಸ್, ಅಕ್ಕ ತಮ್ಮ ತಂಗಿ ಯಾರಾದ್ರೂ ಇದ್ರೆ ಅವ್ರ ಬಗ್ಗೆ ಎಲ್ಲ ಹೇಳಿ. ಅಪ್ಪಾಜಿ ಆಕ್ಚುಲಿ ಗೌರ್ಮೆಂಟ್ ಎಂಪ್ಲಾಯ್, ಹೆಡ್ ಮಾಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, SSM ನಗರ. ಅಮ್ಮ
ಸಿಬ್ಲಿಂಗ್ಸ್ ಒಂದ್ ಸಿಸ್ಟರ್ ಒಂದ್ ಬ್ರದರ್ ಇದ್ದಾರೆ. ಓಕೆ ಮ್ಯಾಮ್. ಒಂದ್ ಸಿಸ್ಟರು MSc ವಿತ್ BEd ಆಗಿ ವರ್ಕ್ ಮಾಡ್ತಾ ಇದ್ದಾಳೆ ಜೈನ್ ಸ್ಕೂಲ್ ಅಲ್ಲಿ. ನನ್ ತಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇದ್ದಾನೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಒಂದು. ಓಕೆ ಮ್ಯಾಮ್. ಸೊ ಮ್ಯಾಮ್ ಅವ್ರು ಯಾರಾದ್ರೂ ಇದ್ರೆ ನೀವು ಅವ್ರನ್ನ ಮಾತಾಡ್ಸ್ಬೇಕು ಅಂತ ಇಷ್ಟ ಇದ್ರೆ ಮಾತಾಡ್ಸ್ಬೋದು. ಅಮ್ಮ ಇದಾರೆ, ಬೇಕಾದ್ರೆ ಮಾತಾಡ್ತೀಯಾ ನೋಡು. ಹಾ, ಎಲ್ಲರಿಗೂ ಮಾತಾಡ್ಲಿಕ್ಕೆ ಇಷ್ಟ. ನಮಸ್ತೆ ಆಂಟಿ. ನಮಸ್ತೆ ಅಮ್ಮ. ಚೆನ್ನಾಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಹಾ ಆಂಟಿ. ಸೊ ಆಂಟಿ, ಇವತ್ತು ನಾನು ಮೇಘಾ ಮ್ಯಾಮ್ ಅವ್ರದ್ದು ಇಂಟರ್ವ್ಯೂ ತಗೊಂತಿದ್ದೀನಿ. ನಾನು ಹತ್ರ ಒಂದು ಕ್ವಶನ್ ಕೇಳ್ಬೇಕು. ಮೇಘಾ ಮ್ಯಾಮ್ ಚಿಕ್ಕವರಿದ್ದಾಗ ಹೇಗಿದ್ರು? ಬಹಳ ಸೈಲೆಂಟ್ ಆಕಿ ಮೊದ್ಲಿದ್ದಲ್ವ. ಹೌದು ಆಂಟಿ, ಸ್ಕೂಲಲ್ಲೂ ಕೂಡ ಮ್ಯಾಮ್ ಸೈಲೆಂಟ್. ಸ್ಕೂಲಾಗೂ ಹಂಗೆ, ಮನೆಗೂ ಹಂಗೆ, ಬಹಳ ಸೈಲೆಂಟ್ ಅವಳು. ಸಣ್ಣ ಅನ್ವಿತಾ, same Yes, ma'am. It's like me only. She's so silent. ಯಾ ಮ್ಯಾಮ್. ಆಂಟಿ, ಈಗ ನಾವು ಸ್ಕೂಲಲ್ಲೆಲ್ಲ ಮ್ಯಾಮ್ ನ ನೋಡಿದೀವಿ, ನೀವೇ ಮನೇಲಿ ನೋಡೋದು. ಮ್ಯಾಮ್ ಹೇಗಿರ್ತಾರ ಮನೇಲಿ? ಮನೆಯಲ್ಲಿ ಅದೇ ಹೇಳಿದ್ನಲ್ಲ, ಸೈಲೆಂಟ್ ಆಕಿ. ಕೆಲ್ಸ ಏನೈತ ಅದ್ ಮಾಡ್ತಾಳೆ. ಹಾ ಅವ್ರದ್ದು ವರ್ಕ್ ಆಯ್ತಾ ಅಷ್ಟೇ. ಓಕೆ ಆಂಟಿ. ಅಷ್ಟೇ ಆಕಿ, ಮತ್ತೆ ಬೇರೆ ಏನು ಇದಿಲ್ಲ. ಎಲ್ಲಾ ಸೈಲೆಂಟೇ ಮನೆಗೂ. ಆಕಿದ್ ಏನೈತ ಅದ್ ವರ್ಕ್ ಮಾತ್ರ ಮಾಡ್ತಾಳೆ. ಸ್ಕೂಲಿಂದ ಮಾತ್ರ ಮಿಸ್ ಮಾಡೋದಿಲ್ಲ. ಹಾ ಆಂಟಿ. ಸೊ ಯಾರಿಗಾದ್ರೂ ಏನಾದ್ರು ಕ್ವಶನ್ ಕೇಳೋದಿದೆನಾ ಆಂಟಿಗೆ? ಮೇಘಾ ಮ್ಯಾಮ್ ಬಗ್ಗೆ ಎನಿ ಕ್ವಶನ್ಸ್? ಇಲ್ಲ, ಏನಿಲ್ಲ. ಓಕೆ, ಸೊ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನಿನ್ನ ಹೆಸರು ಹೇಳಿಲ್ಲ ಪಿ ನನಗೆ. ಅನ್ವಿತಾ ಅಂತ ಆಂಟಿ. ನಟರಾಜ್ ಸರ್ ಅಕ್ಕ. ಎಸ್, ಯವನಿಕಾ ಅಕ್ಕ. ಎನಿವನ್? ಯವನಿಕಾ ಅಕ್ಕ, ಯು ವಾಂಟ್ ಟು ಆಸ್ಕ್ ಕ್ವಶನ್? ಹಲೋ ಅಕ್ಕ. ಓಕೆ, ಈಗ ನಟರಾಜ್ ಸರ್ ಕೇಳಿಸ್ತಿದೆನಾ? Sir, I am happy that you have joined. Okay, it is very fantastic program. So beautiful, so nice, and it's great in courage and all leadership qualities. So beautiful. Thank you, sir. Okay, you carry on, please. Sir, actually, I can't hear your voice, sir. Hello. Yes, sir. Namaste, Hello. sir. Namaste. Okay, it is a very good program. Yes, So sir. beautiful, and it is a good platform to express the views and give the gratitude to our teachers. So nice. You carry on, please. Thank you, sir. Okay. So now let's continue our program. So education is the foundation which we use to build our future. So ma'am, ನೀವು ಓದಿದ್ದೀರಿ ಯಾವ ಸ್ಕೂಲ್ ನೇಮ್? ನಾನ್ ಓದಿದ್ದ ಹಾ ಮ್ಯಾಮ್. ನಾನು ಆಕ್ಚುಲಿ ಲೋಯರ್ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದು ಹೊನಾಯಕನಹಳ್ಳಿ ಅಂತ ವಿಲೇಜ್ ಅಪ್ಪ. ಓಕೆ ಮ್ಯಾಮ್. ದೆನ್ ಹೈಯರ್ ಎಜುಕೇಶನ್ಸ್ ಸಂತೆಬೆನ್ನೂರು ಫ್ರಮ್ grade 8 to 12th PU ವರ್ಗು. ಓಕೆ. Then degree I have completed BSc. Then BEd, Bachelor of Education in Taralabalu. Then lastly MSc in Davangere University.
ಓಕೆ ಮ್ಯಾಮ್. ಕಾಲೇಜ್ ದಾವಣಗೆರೆ ಯೂನಿವರ್ಸಿಟಿ ಮ್ಯಾಮ್. ದಾವಣಗೆರೆ. ಮತ್ತೆ ಕಾಲೇಜಲ್ಲಿರೋ ಮೆಮೊರೀಸ್ ಅಥವಾ ಸ್ಕೂಲಲ್ಲಿ ಮೆಮೊರೀಸ್ ಏನೇನಾದ್ರೂ ನೆನಪಿದೆನಾ ಮ್ಯಾಮ್? ಕಾಲೇಜಲ್ಲಿ ಅಂದ್ರೆ ತುಂಬಾ ಓದೋದೇ ಮಾಡ್ತಾ ಇದ್ದೆ. ಡಿಗ್ರಿ ಕಾಲೇಜ್ ಆಗಿರ್ಬೋದು, ತರಳಬಾಳು BEd ಮಾಡುವಾಗ್ಲೂ ಅಷ್ಟೇನೆ ಸ್ವಲ್ಪ ಸ್ಟಡೀಸ್ ಕಡೆನೆ ಕಾನ್ಸಂಟ್ರೇಟ್ ತುಂಬಾ ಮಾಡ್ತಾ ಇದ್ದೆ. ಇವನ್ MS 2 years ಕಂಪ್ಲೀಟ್ ನಾನು ಸ್ಟಡೀಸ್ ಕಡೆ ಬಿಟ್ರೆ ನಾನು 1% ಡಿಸ್ಟ್ರಾಕ್ಟ್ ಆಗಿಲ್ಲ ಮೈಂಡ್. 2 years ಕಂಪ್ಲೀಟ್ ಎಜುಕೇಶನ್ಗೋಸ್ಕರನೇ ಇದ್ ಮಾಡಿದ್ದೆ. ಓಕೆ ಮ್ಯಾಮ್. ಈಗ ನಮ್ಮ ಹತ್ರ ಒಂದು ಕ್ವಶನ್ ಇದೆ ಆಡಿಯನ್ಸ್ ಸೈಡ್ ಇಂದ, ಯವನಕ್ಕ ಅಕ್ಕ ಇಂದ. ಅಕ್ಕ ಕೇಳ್ತಿದ್ದಾರೆ, ಟೀಚಿಂಗ್ ಫೀಲ್ಡ್ ಯಾಕೆ ನಿಮ್ಗೆ ಇಷ್ಟ ಮತ್ತೆ ಯಾಕೆ ಮ್ಯಾಥ್ಸೇ ನಿಮ್ ಫೇವ್ರೆಟ್ ಅಂತ. ಟೀಚಿಂಗ್ ಫೀಲ್ಡ್ ಅಂದ್ರೆ ಪಪ್ಪ ಮ್ಯಾಥ್ಸ್ ಟೀಚರ್. ಆಕ್ಚುಲಿ ಓಕೆ ಮ್ಯಾಥ್ಸ್ ಟೀಚರ್ ಅಪ್ಪಾಜಿ ಟೀಚ್ ಮಾಡ್ತಾ ಇದ್ದಿದ್ದು ಮ್ಯಾಥ್ಸ್ ಅಂಡ್ ಸೈನ್ಸ್. ನನಗೆ ಅಲ್ಲಿಂದನೂ ಬೇಸಿಕ್ಸ್ ಅಂತ ಹೇಳಿ ನಮ್ಮ ಪಪ್ಪನೇ ಕೊಟ್ಟಿದ್ದು ಕಂಪ್ಲೀಟ್. ಬಿಟ್ರೆ ನನಗ್ ಮ್ಯಾಥ್ಸ್ ಯಾಕೆ ಇಷ್ಟ ಆಯ್ತು ಅಂದ್ರೆ ಬಿಕಾಸ್ ಆಫ್ ಒಂದ್ ಮ್ಯಾಥ್ಸ್ ಸರ್ ಇದ್ದಾರೆ ನನಗೆ PU ಲಿ ಸಿಕ್ಕಿದ್ದವರು, ಶ್ರೀನಿವಾಸ್ ಅಂತ ಹೇಳಿ. ಅವರಿಂದ ನನಗೆ ಮ್ಯಾಥ್ಸ್ ತುಂಬಾ ಇಷ್ಟ ಆಗಿದ್ದು. ಓಕೆ ಮ್ಯಾಮ್. ಸೊ ಮ್ಯಾಮ್, ಈಗ ನಿಮ್ ಕರಿಯರ್ ಬಗ್ಗೆ ಮ್ಯಾಮ್, ಇಟ್ಸ್ ನಾಟ್ ವಾಟ್ ಯು ಅಚೀವ್, ಇಟ್ಸ್ ವಾಟ್ ಯು ಓವರ್ಕಮ್, ದಟ್ಸ್ ವಾಟ್ ಡಿಫೈನ್ಸ್ ಯುವರ್ ಕರಿಯರ್. ಮ್ಯಾಮ್, ಈಗ ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಟೀಚರ್ ಅನ್ನೋ ಜಾಬು ತುಂಬಾ ಕಷ್ಟ. ಹಾಗೆ ಎಲ್ಲ ಮಕ್ಳದ್ದು ನೋಡ್ಕೋಬೇಕು, ಮತ್ತೆ ಅವ್ರಿಗೆ ಪ್ರಿಪೇರ್ ಮಾಡ್ಬೇಕು. ಸೊ ಅದೆಲ್ಲ ಗೊತ್ತಿದೆ ಮ್ಯಾಮ್. ಈಗ ನೀವ್ ಹೇಳ್ತಿದ್ದೀರಾ ನಿಮ್ಗೆ ಮ್ಯಾಥ್ಸ್ ಜಾಯಿನ್ ಆಗಕ್ಕೆ ನಿಮ್ ಟೀಚರ್ ಹಾಗೆ ನಿಮ್ ಫಾದರ್ ತುಂಬಾ ಹೆಲ್ಪ್ ಮಾಡಿದ್ರು ಅಂತ. ಈಗ ನಿಮ್ಗೆ ಇನ್ಸ್ಪೈರರ್ ನಿಮ್ ಫಾದರಾ ಮ್ಯಾಮ್? ಫಸ್ಟ್ ನಮ್ ಫಾದರೇ, ಅಪ್ಪಾಜಿನೇ ನಂಗೆ ಇನ್ಸ್ಪಿರೇಷನ್. ಅಂದ್ರೆ ನನ್ಗೆ ಚಿಕ್ಕವಳಿದ್ದಾನು ಟೀಚರ್ ಮಾಡ್ಲೇಬೇಕು ಅಂತಾನೆ ಅವ್ರದ್ದು ಕನ್ಸಾಗಿತ್ತು. ಹಂಗಾಗಿ ನಾನ್ ಟೀಚಿಂಗ್ ಜಾಬ್ ಚೂಸ್ ಮಾಡಿದ್ದು ಅವ್ರಿಗೋಸ್ಕರನೇ. ಓಕೆ ಮ್ಯಾಮ್. ಈಗ ಮ್ಯಾಮ್, ನೀವು ಟೀಚರ್ ಆಗಿದ್ದಿಲ್ಲ ಅಂದ್ರೆ ಏನ್ ಆಗ್ಬೇಕಂತ ಆಸೆ ಇತ್ತು ಮ್ಯಾಮ್? ಆಸೆ ಅಂತ ಏನೂ ಇಲ್ಲ, ಎಜುಕೇಶನ್ ರಿಲೇಟೆಡ್ ಏನಾದ್ರು ಜಾಬ್ ಮಾಡ್ತಾ ಇದ್ದೆ ಅಷ್ಟೇ. ಬಟ್ ನಂದು ಟೀಚಿಂಗ್ ಅನ್ನೋದು ಡ್ರೀಮ್ ನನ್ಗೆ ಇದ್ದಿದ್ದು. ಆಕ್ಚುಲಿ ಇನ್ನೂ ಡ್ರೀಮ್ ಇದೆ, ಅಂದ್ರೆ PhD ಮಾಡ್ಬೇಕು ನೆಕ್ಸ್ಟ್. ನಂಗೆ PhD ಪ್ರೊಫೆಸರ್ ಆಗ್ಬೇಕು ಅಂತ ಇದೆ, ಯೂನಿವರ್ಸಿಟಿ ಅಂಡರ್ ವೈಸ್. ಅದು ನನ್ನ ಡ್ರೀಮ್. PhD ಮಾಡಿ ನೀವು ಪ್ರೊಫೆಸರ್ ಆಗ್ಲಿ ಮ್ಯಾಮ್. ಥ್ಯಾಂಕ್ ಯು. ಈಗ ಮ್ಯಾಮ್, ಕ್ಯಾನ್ ಯು ನಿಮ್ ಕರಿಯರ್ ಲೈಫ್ ಅಲ್ಲಿ ಮ್ಯಾಮ್ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಯಾವಾಗ ಮ್ಯಾಮ್? ಹ್ಯಾಪಿಯೆಸ್ಟ್ ಡೇ ಅಂದ್ರೆ ನಂದು ಗೋಲ್ಡ್ ಮೆಡಲ್ಸ್ ತಗೊಂಡ್ನಲ್ಲ, ಅದು ಹ್ಯಾಪಿಯೆಸ್ಟ್ ಮೂಮೆಂಟ್ ನನ್ನ ಲೈಫ್ ಅಲ್ಲಿ ಆಗಿರೋದು. ಹ್ಯಾಪಿ ಅಂದ್ರೆ ಸಿಹಿ ಸಿಕ್ಮೇಲೆ ಕಹಿ ಬೇಕು ಮ್ಯಾಮ್. ಸೊ ನಿಮ್ ಸ್ಯಾಡೆಸ್ಟ್ ಡೇ ಇನ್ ಯರ್ ಕರಿಯರ್ ಯಾವುದು ಮ್ಯಾಮ್? ಸ್ಯಾಡೆಸ್ಟ್ ಅಂದ್ರೆ ಅಮ್ಮಗೆ ಲಾಸ್ಟ್ 2 years ಬ್ಯಾಕ್ ಕೋವಿಡ್ ಅಟ್ಯಾಕ್ ಆಗಿದ್ದು, ಅದೊಂದು ಸ್ವಲ್ಪ ಸ್ಯಾಡೆಸ್ಟ್. ಸೊ ಈಗ ಮ್ಯಾಮ್, ನೀವು ಇದನ್ನ ಈ ಕರಿಯರ್ ಅಂದ್ರೆ ಟೀಚಿಂಗ್ ಪ್ರೊಫೆಷನ್ ನ ಚಾನ್ಸ್ ಆಗಿ ಜಾಯಿನ್ ಆದ್ರ ಅಥವಾ ಚಾಯ್ಸ್ ಆಗಿ ಜಾಯಿನ್ ಆದ್ರ ಮ್ಯಾಮ್? ಹಾಗೇನಿಲ್ಲ, ನನಗೆ ತುಂಬಾ ಇಂಟ್ರೆಸ್ಟೆಡ್ ಇಂದಾನೆ ಜಾಯಿನ್ ಆಗಿದ್ದು. ಆಕ್ಚುಲಿ ಮ್ಯಾಥ್ಸ್ ಅಂದ್ರೆ ಬೇಸಿಕ್ಸ್ ಅಂದ್ರೆ ನಮಗೆ ಸಿಗೋದೇ ರೂಟ್ ಅಂತ ಅಂದ್ರೆ ಸಿಗೋದೇ ಹೈಸ್ಕೂಲ್ ಅಲ್ಲಿ. ಸೊ ದಟ್ ನನ್ಗೆ ತುಂಬಾ ಇಂಟ್ರೆಸ್ಟ್ ಇಂದಾನೆ ಜಾಯಿನ್ ಆಗಿದ್ದು. ಯಾಕೆಂದ್ರೆ ಹೈಸ್ಕೂಲ್ ಮಕ್ಳನ್ನ ಹೇಗ್ ಬೇಕಾದ್ರೂ ಮೋಲ್ಡ್ ಮಾಡ್ಬೋದು ನಾವು ಮ್ಯಾಥ್ಸ್ ಅಲ್ಲಿ. ಅದರ್ವೈಸೇ ತಗೊಂಡು ಜಾಯಿನ್ ಆಗಿದ್ದು ಇಂಟ್ರೆಸ್ಟ್ ಇಂದಾನೆ. ಓಕೆ ಮ್ಯಾಮ್. ಸೊ ಮ್ಯಾಮ್, ಈಗ ನಿಮ್ಗೆ ಅಕಾಡೆಮಿಕ್ಸ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂತ ಆಸೆ ಇದೆ ಮ್ಯಾಮ್? ನನ್ಗೆ ಆಕ್ಚುಲಿ ತುಂಬಾ ಪ್ಲಾನ್ ಇದೆ. ರಿಸರ್ಚ್ ಫೀಲ್ಡ್, ಮ್ಯಾಥ್ಸ್ ರಿಸರ್ಚ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಅಕಾಡೆಮಿಕ್ಸ್ ವೈಸ್ ಅಲ್ಲಿ ಹೋಗ್ಬೇಕು, ರಿಸರ್ಚ್ ಪ್ಲಾನ್ ಮಾಡ್ಬೇಕು, ಪೇಪರ್ಸ್ ನೆಲ್ಲ ಪಬ್ಲಿಷ್ ಮಾಡ್ಬೇಕು ಅಂತ ಅದೊಂದು ಆಸೆ. ಈಗ ನೆಕ್ಸ್ಟ್ ಮ್ಯಾಮ್, ಈಗ ನಿಮ್ದು ಅಕಾಡೆಮಿಕ್ಸ್ ಆಯ್ತು, ಸ್ಕೂಲ್ ಕಾಲೇಜ್ ಎಲ್ಲ ಆಯ್ತು ಮ್ಯಾಮ್. ಈಗ ಸ್ವಲ್ಪ ಹಾಗೆ ಸಿಂಪಲ್ ಕ್ವಶನ್ಸ್ ಮ್ಯಾಮ್, ಕ್ರಿಯೇಟಿವಿಟಿದು ಮ್ಯಾಮ್. ಇದಕ್ಕೆ ಪರ್ಟಿಕ್ಯುಲರ್ ಆನ್ಸರ್ ಇಲ್ಲ, ಇದಕ್ಕೆ ನಿಮ್ಗೆ ಹೇಗ್ ಬರುತ್ತೆ ಅದೇ ತರ ಆನ್ಸರ್ ಮ್ಯಾಮ್. ನಿಮ್ಗೆ ಟೈಮ್ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ನೀವು ಹಿಂದಿನ ಕಾಲಕ್ಕೆ ಹೋಗ್ತೀರಾ ಅಥವಾ ಮುಂದಿನ ಕಾಲಕ್ಕೆ ಹೋಗ್ತೀರಾ ಮ್ಯಾಮ್? ಟೈಮ್ ಹಿಂದೆ ಹಿಂದೆ ಯಾವ ಮೂಮೆಂಟ್ ಮ್ಯಾಮ್?
ಹಿಂದಿನ ಕಾಲದಲ್ಲಿ ಯಾವ ಇಯರ್ ಅಥವಾ ಡೇಟ್ ಆ ತರ ಪರ್ಟಿಕ್ಯುಲರ್? ಆಕ್ಚುಲಿ MSc ಲೈಫ್ ತುಂಬಾ ಇಷ್ಟ. MSc B.Ed ನಾವು ತುಂಬಾ ನಾನ್ ಚೆನ್ನಾಗಿ ಎಜುಕೇಶನ್ ಅಂತ ಕಲ್ತಿದ್ದೆ B.Ed ದೆನ್ MSc. ನನಗ ಆ ಟೂ ಗ್ರಾಜುಯೇಷನ್ ಇಷ್ಟ. ಓಕೆ ಮ್ಯಾಮ್. ಸೊ ಈಗ ಮ್ಯಾಮ್ ನಿಮ್ಗೆ ನೀವ್ ಇನ್ ಕೇಸ್ ಸೈಂಟಿಸ್ಟ್ ಆಗಿದ್ರೆ ನೀವು ಏನಾದ್ರೂ ಇನ್ವೆಂಟ್ ಮಾಡಬಹುದು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ರೆ ಏನನ್ನ ಇನ್ವೆಂಟ್ ಮಾಡ್ತಿದ್ರಿ ಮ್ಯಾಮ್? ಇನ್ವೇಟ್ ಅಂದ್ರೆ ನಾನು ಮ್ಯಾಥ್ಸ್ ಅಲ್ಲಿ ಆಕ್ಚುಲಿ ತುಂಬಾ ಡಿಫಿಕಲ್ಟ್ ಅಂತ ಹೇಳ್ತಾರಲ್ಲ, ಆತರ ಸೆಲೆಕ್ಟೆಡ್ ಎಲ್ಲ ಏರಿಯಾಸ್ನೆಲ್ಲ ಸೆಲೆಕ್ಟ್ ಮಾಡಿ ಮಕ್ಕಳಿಗೆ ಮ್ಯಾಥ್ಸ್ ನ ಹೇಗ್ ಈಸಿ ಆಗಿ ಕಲಿಬಹುದು ಅಂತೇಳಿ ನಾನ್ ತುಂಬಾ ಐಡಿಯಾಸ್ನೆಲ್ಲ ಇನ್ವೆಟ್ ಮಾಡ್ತಾ ಇದ್ದೆ. ಹೌದಾ? ಅದೊಂದು ಹಾಗಾದ್ರೆ ಎಷ್ಟೊಂದ್ ಜನರು ಇದಾರೆ ಮ್ಯಾಮ್ ಮ್ಯಾಥ್ಸ್ ಕಷ್ಟನ ಅವ್ರ ಎಲ್ಲರಿಗೂ ಈಸಿ ಆಗುತ್ತೆ ಮ್ಯಾಮ್. ಅದೊಂದು ತುಂಬಾ ಆಸೆ ಇದೆ ನಿಮ್ಗೆ. ಓಕೆ ಮ್ಯಾಮ್. ಸರ್ ನಿಮ್ಗೆ ಈಗ ಇನ್ನೊಂದು ಮ್ಯಾಮ್, ನಿಮ್ಗೆ ಯಾರನ್ನಾದ್ರೂ ನೀವು ಮೀಟ್ ಮಾಡಬಹುದು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ರೆ ಯಾರನ್ನ ಮೀಟ್ ಮಾಡ್ತಿದ್ರಿ ಮ್ಯಾಮ್? ಮೀಟ್ ಅಂದ್ರೆ ನನ್ಗೆ ಹೈಸ್ಕೂಲ್ ತುಂಬಾ ಇಷ್ಟ. ಟೀಚರ್ಸ್ ನ ಮೀಟ್ ಮಾಡ್ಬೇಕು. ಓಕೆ. ಬಿಟ್ರೆ ನಿಮ್ ಮುಂದೆ ದೇವ್ರು ಬಂದು ನಿಂದೊಂದ್ ಆಸೆನ ಪೂರೈಸ್ತೀನಿ ಅಂದ್ರೆ ಯಾವ ಆಸೆನ ಪೂರೈಸ್ಲಿಕ್ಕೆ ಹೇಳ್ತೀರಾ ಮ್ಯಾಮ್? ಏನು ಇಲ್ಲ, ನಾನ್ ಟೀಚ್ ಮಾಡೋದು ಮಕ್ಳಿಗೆ ಯಾವತ್ತೂ ಡಿಫಿಕಲ್ಟ್ ಆಗ್ಬಾರ್ದು ಅಂತ ಹೇಳಿ ಹೇಳ್ತೀನಿ ಅಷ್ಟೇನೆ. ಆಗ್ಬೇಕು ಮ್ಯಾಥ್ಸ್ ಅಂದ್ರೇನೆ, ಮ್ಯಾಥ್ಸ್ ಮೀನ್ಸ್ ವೆರಿ ಈಸಿ ಅಂತ ಫೀಲ್ ಆಗ್ಬೇಕು ಎಲ್ಲಾ ಸ್ಟೂಡೆಂಟ್ಸಿಗೂ ಅಂತ ಹೇಳಿ ಬೇಡ್ಕೋತೀನಿ ಅಷ್ಟೇ. ಸೊ ಈಗ ಮ್ಯಾಮ್ ಲಾಸ್ಟ್ ಕ್ವಶನ್, ನೀವು ಲೈಕ್ ಅಂಬಾನಿಕ್ಕಿಂತನೂ ರಿಚೆಸ್ಟ್ ಪರ್ಸನ್ ಆದ್ರೆ ಅಂದ್ರೆ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಆದ್ರೆ ಏನ್ ಮಾಡ್ತೀರಾ? ಆಕ್ಚುಲಿ ಇನ್ B.Ed ಸ್ಪೆಷಲ್ ಸ್ಕೂಲ್ಸ್ ಅಂತ ಹೇಳಿ ವಿಸಿಟ್ ಮಾಡ್ತಿದ್ವಿ ನಾವು. ಲಾಸ್ಟ್ ಸೆಮ್ ಅಲ್ಲಿ ಕಂಪಲ್ಸರಿ ಇರುತ್ತೆ. ಸ್ಪೆಷಲ್ ಸ್ಕೂಲ್ಸ್ ಮೀನ್ಸ್ ಡೆಫ್ ಅಂಡ್ ಡಮ್, ಬ್ಲೈಂಡ್ ಸ್ಕೂಲ್ಸ್, ಅದಕ್ಕೆಲ್ಲ ಡೊನೇಟ್ ಮಾಡ್ತಾ ಇದ್ದೆ ಅಷ್ಟೇ. ಓಕೆ ಮ್ಯಾಮ್. ಸೊ ಈಗ ಮ್ಯಾಮ್ ವೆರಿ ನೈಸ್ ವಿಶ್ ಮ್ಯಾಮ್. ಈಗ ಎಲ್ಲರೂ ಒಂದ್ ನಿಮಿಷ ಕ್ಲಾಪ್ಸ್ ಮ್ಯಾಮಿಗೆ, ಯಾಕಂದ್ರೆ ಇದು ಒಳ್ಳೆ ಡ್ರೀಮ್ ಮಾಡ್ಲಿಕ್ಕೆ. ಮ್ಯಾಮ್ ನಿಮ್ಗೆ ನಿಮ್ ಫಾದರ್ ಇದಾರಲ್ಲ ಮ್ಯಾಮ್, ಅಂದ್ರೆ ನಿಮ್ ಅಪ್ಪಾಜಿನ ಬಿಟ್ಟು ನಿಮ್ಗೆ ಇನ್ಸ್ಪಿರೇಷನ್ ಯಾರು ಮ್ಯಾಮ್? ನಂಗೆ ಇನ್ಸ್ಪಿರೇಷನ್ ಅಂದ್ರೆ ನಾರ್ಮಲಿ ಸುಧಾಮೂರ್ತಿ ಸ್ವಲ್ಪ ಇನ್ಸ್ಪೈರ್ ಮಾಡ್ತಾರೆ ಅವ್ರ ಸ್ಪೀಚಸ್ ಎಲ್ಲ. ಬಿಟ್ರೆ ನನಗೆ ಮೆಡಲ್ಸ್ ಕೊಟ್ಟಿದ್ದು ಗುರುರಾಜ್ ಕರ್ಜಗಿ ತುಂಬಾ ಇಷ್ಟ ನಂಗೆ. ಇಬ್ರು ಮ್ಯಾಮ್, ಸೊ ಅವರಿಂದಾನೇ ಮೋಟಿವೇಟ್ ಆಗಿದ್ದೀರಾ? ಆಕ್ಚುಲಿ ಮೆಡಲ್ಸ್ ನನಗೆ ಕೊಟ್ಟಿದ್ದೆ ಅವರು, ಗುರುರಾಜ್ ಕರ್ಜಗಿ. MSc ಮೆಡಲ್ಸ್ ಬಂದಾಗ ಅವ್ರು ತುಂಬಾ ಇಷ್ಟ ನನಗೆ ಅವರಿಬ್ರು, ಸುಧಾಮೂರ್ತಿ, ರಾಜ್ ಕರ್ಜಗಿ. ಓಕೆ ಮ್ಯಾಮ್. ಈಗ ನಾನು ನಿಮ್ಗೆ 3 ಫೋಟೋಸ್ ತೋರಿಸ್ತೀನಿ. ಅದ್ರಲ್ಲಿ 3 ಮೆಮೊರೀಸ್ ಇದಾವೆ. ಸೊ ನೀವ್ ಅದ್ರ ಬಗ್ಗೆ ಹೇಳ್ಬೇಕು ಆ ಫೋಟೋ. ಕಾಣಿಸ್ತಿದೆನಾ ಮ್ಯಾಮ್? ಎಲ್ಲರಿಗೂ ಕಾಣಿಸ್ತಿದೆಲ್ಲ? ಸೊ ಇದು ಏನ್ 3 ನ್ಯೂಸ್ ಪೇಪರ್ ಫೋಟೋಸ್ ಇದೆ ಅದೆಲ್ಲ ಮೆಗಾ ಮ್ಯಾಮ್ ಒಂದು ಬಂದಿರೋದು. ಇದು ಯಾವಾಗ ಮತ್ತೆ ಹೇಗಾಯ್ತು ಎಲ್ಲ ಮ್ಯಾಮೇ ಹೇಳ್ತಾರೆ ಈಗ. ಆಕ್ಚುಲಿ ಅದು 2021 ಏಪ್ರಿಲ್ 8 ಅಲ್ಲಿ ಪಬ್ಲಿಷ್ ಆಗಿರೋ ಪೇಪರ್ ಇದು. ಎಲ್ಲಾ ಆಲ್ಮೋಸ್ಟ್ ಆಲ್ ಅರೌಂಡ್ 10 to 12 ಪೇಪರ್ಸ್ ಅಲ್ಲಿ ಪಬ್ಲಿಷ್ ಆಗಿತ್ತು ನಂದು ಗೋಲ್ಡ್ ಮೆಡಲ್ಸ್ ಇಂದು. ಅದೇ ಫಸ್ಟ್ 4 ಗೋಲ್ಡ್ ಮೆಡಲ್ಸ್ ಬಂದಿದ್ದು ನಂದು ಯೂನಿವರ್ಸಿಟಿಲೇ ಫಸ್ಟ್ ಟೈಮ್ ಬಂದಿರೋದು. ಹಾಗಾಗಿ MSc ಅಲ್ಲಿ ಫಸ್ಟ್ ಮೆಡಲ್ ಆಕ್ಚುಲಿ ಸ್ಕೋರಿಂಗ್ ಗುಡ್ ಮಾರ್ಕ್ಸ್ ಅಂತೇಳಿ, ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಇನ್ MSc ಫಸ್ಟ್ ಮೆಡಲ್. ಸೆಕೆಂಡ್ ಮೆಡಲ್ ಹೈಯೆಸ್ಟ್ ಮಾರ್ಕ್ಸ್ ಇದ್ದಿದ್ದು ಅದಕ್ಕೋಸ್ಕರ. ಥರ್ಡ್ ಮೆಡಲ್ ಐ ಥಿಂಕ್ ಯೂನಿವರ್ಸಿಟಿ ನಂದು, ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ನಂದೇ ಹೈಯೆಸ್ಟ್ ಇತ್ತು ಮಾರ್ಕ್ಸ್. ಸೊ ದಟ್ ಹಾಗಾಗಿ 4 ಮಾರ್ಕ್ಸ್ ಕೊಟ್ಟಿದ್ರು. ಅದು ತುಂಬಾ ಹೆಮ್ಮೆ ಪಡೋದು ಮ್ಯಾಮ್, ಯಾಕಂದ್ರೆ ಈ ತರ ಸಿಗೋದು ತುಂಬಾ ರೇರು ಮ್ಯಾಮ್ ಜನರಿಗೆ. ಮತ್ತೆ ಇಲ್ಲಿ ಎಲ್ಲರಿಗೂ ಕಾಣಿಸ್ತಿರೋ ಪ್ರಕಾರ ಇಲ್ಲಿ ಇಂಗ್ಲಿಷ್ ನ್ಯೂಸ್ ಪೇಪರ್ ಅಲ್ಲಿ ಮ್ಯಾಮ್ ಇನ್ ಮೆಡಲ್ಸ್ ಕಾಣಿಸ್ತಿದೆ ವಿತ್ ಮ್ಯಾಮ್ ಫೋಟೋ. ಇಂಗ್ಲಿಷ್ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿದೆ ಅವತ್ತು.
ಎಸ್ ಮ್ಯಾಮ್. ಡೆಕ್ಕನ್. ಸೊ ಈಗ ನೆಕ್ಸ್ಟ್ ಮೆಮೊರಿ ಮ್ಯಾಮ್. ಆಕ್ಚುಲ್ ಆಗಿ ಮ್ಯಾಮ್ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಒಂದ್ ತಗೊಳ್ಳೋದು ತುಂಬಾ ಕಷ್ಟ. ಹೈಯೆಸ್ಟ್ ಮಾರ್ಕ್ಸ್ ಅಲ್ಲಿ ಎಲ್ಲ ತಗೊಳ್ಳೋದು ತುಂಬಾ ಕಷ್ಟ. ಅದ್ರಲ್ಲಿ ನೀವು 4 ಗೆದ್ದಿದ್ದೀರಾ ಅಂದ್ರೆ ತುಂಬಾ ಪ್ರೌಡ್ ಮ್ಯಾಮ್. ಸೊ ಈಗ ಮ್ಯಾಮ್ ಇದ್ರ ಬಗ್ಗೆ ಹೇಳಿ ಮ್ಯಾಮ್. ಇದ್ರ ಬಗ್ಗೆ ಏನಂತ ಹೇಳ್ತೀರಾ ಮ್ಯಾಮ್? ಅದು ಏನು ಅನ್ಫರ್ಗೆಟಬಲ್ ಮೆಮೊರಿ ಅದು ನಂಗೆ. ನಾನ್ ಮರಿಲಿಕ್ಕೆ ಹಾಗೆ ಫಸ್ಟ್ ಬ್ಯಾಚ್ ಇನ್ MGS ಅಂಡ್ ಎಲ್ಲಾರುನು ಅವ್ರು ಎಷ್ಟು ಕಲ್ತಿದಾರೋ ಅಷ್ಟೇ ನಾನು ಕಲ್ತಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ನನ್ನ ಲೈಫ್ ಜರ್ನಿಲಿ ಅವ್ರ 9 ಮೆಂಬರ್ಸ್. ಎಸ್ ಮ್ಯಾಮ್. ಸೊ ಈಗ ಇದನ್ನು ತುಂಬಾ ಮೆಮೊರೇಬಲ್ ಬ್ಯಾಚ್ ಮ್ಯಾಮ್. ನೆಕ್ಸ್ಟ್ ಫೋಟೋ ಮ್ಯಾಮ್. ಈ ಫೋಟೋ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್? ಇವಾಗ ಪ್ರೆಸೆಂಟ್ ಇರೋ ಬ್ಯಾಚ್ ಇದು. ಎಲ್ಲಾರುನು ಇಂಪಾರ್ಟೆಂಟ್. ನಾನು ಟೀಚ್ ಮಾಡ್ತಿರೋ ಮಕ್ಳು ತುಂಬಾ ಇಂಪಾರ್ಟೆಂಟು. ನಾನು ಯಾವತ್ತಿದ್ರು 100% ಕೊಡ್ತೀನಿ ಆ ಮಕ್ಳಿಗೆ ಪ್ರತಿಯೊಬ್ರಿಗುನು. ಯಾರು ಸ್ಲೋ ಲರ್ನರ್ಸ್ ಇಲ್ಲ, ಯಾರು ಡಲ್ ಅಂತ ಯಾರೂ ಇಲ್ಲ. ಪ್ರತಿಯೊಬ್ಬ ಸ್ಟೂಡೆಂಟ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ನಾನು ಹೇಗೆ ಟಾಪರ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ಹಾಗೆ ಸ್ಲೋ ಲರ್ನರ್ಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀನಿ. ಹಾಗಾಗಿ ಫ್ರಮ್ ಗ್ರೇಡ್ 7th to 10th ಈಚ್ ಅಂಡ್ ಎವ್ರಿ ಒನ್ ನಂಗೆ ತುಂಬಾ ಇಂಪಾರ್ಟೆಂಟ್. ಓಕೆ ಮ್ಯಾಮ್. ಸೊ ಮ್ಯಾಮ್ ಇನ್ನೊಂದು ಕ್ವಶನ್ ಮ್ಯಾಮ್. ಈಗ ಎಲ್ಲರೂ ಹೇಳ್ತಾರೆ ಮ್ಯಾಮ್ ಸೊ ಮ್ಯಾಥ್ಸ್ ತುಂಬಾ ಕಷ್ಟ ಅಂತ ಮ್ಯಾಮ್. ಅಂದ್ರೆ ಅವರಿಗೆ ಯಾಕೆ ಕಷ್ಟ ಅನ್ಸುತ್ತೆ ಮ್ಯಾಮ್? ಕಷ್ಟ ಮೀನ್ಸ್ ಅದು ಆಕ್ಚುಲಿ ತುಂಬಾ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತಾರೆ ಮಕ್ಳು. ಮ್ಯಾಥ್ಸ್ ಅಂದ್ರೇನೆ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಅಂತ ಬಂತು ಅಂದ್ರೆ ಪೇರೆಂಟ್ಸ್ ಇಬ್ರು ಇರ್ತಾರೆ. ಅವರಿಗೆ ನಾರ್ಮಲಿ ಕಷ್ಟ ಅಂತ ಅವರಿಗೆ ಮೆಂಟಲಿ ಫಿಕ್ಸ್ ಮಾಡ್ಬಿಡ್ತಾರೆ ಕೆಲವೊಬ್ರು ಮಕ್ಳಿಗೆ. ಆಮೇಲೆ ಅವರು ಮಾಡಲ್ಲ ಕಲೀಲಿಕ್ಕೆ ಕೆಲವೊಬ್ರು ಸ್ಟೂಡೆಂಟ್ಸ್. ಇಂಟ್ರೆಸ್ಟ್ ಕಲೀತು ಅಂದ್ರೆ ಮ್ಯಾಥ್ಸ್ ಏನೂ ಇಲ್ಲ, ತುಂಬಾ ಈಸಿ. ಇಂಟ್ರೆಸ್ಟ್ ಇರ್ಬೇಕು ಅಷ್ಟೇ. ಮ್ಯಾಥ್ಸ್ ಕಲಿಬೇಕು ಅಂದ್ರೆ ಇಂಟ್ರೆಸ್ಟ್ ಇರ್ಬೇಕು. ಡಿಫಿಕಲ್ಟ್ ಅನ್ನೋದು ನಾವು ಅವತ್ತೇನೆ ತೆಗ್ದ್ಬಿಟ್ವಿ ಅಂದ್ರೆ ಅದು ಯಾವ್ದೇ ಕಾರಣಕ್ಕೂ ಕಷ್ಟ ಅಂತಾನೆ ಫೀಲ್ ಆಗೋದೇ ಇಲ್ಲ ಯಾರಿಗೂ. ಓಕೆ ಮ್ಯಾಮ್. ಮ್ಯಾಮ್ ಈಗ ಈ ತರದ ಮಕ್ಳಿಗೆ ಮ್ಯಾಮ್ ನೀವೇನ್ ಟಿಪ್ಸ್ ಕೊಡ್ತೀರಾ ಮ್ಯಾಥ್ಸ್ ನ ಈಸಿ ಮಾಡ್ಕೊಳ್ಳಿಕ್ಕೆ? ಮ್ಯಾಥ್ಸ್ ಮೀನ್ಸ್ ಬೇಸಿಕ್ಸ್ ಇದ್ರೇನೆ ಮ್ಯಾಥ್ಸ್ ಅಪ್ಪ. ಬೇಸಿಕ್ಸ್ ಮ್ಯಾಥ್ಸ್ ನಾನು ಕಲಿತೀನಿ ಔಟ್ ಆಫ್ ಔಟ್ ತೆಗಿತೀನಿ ಅಂದ್ರೆ ಆಗಲ್ಲ. ಆಮೇಲೆ ಕೆಲವೊಬ್ರು ಸ್ಟೂಡೆಂಟ್ಸ್ ನಾನು ನೋಡಿದೀನಿ ಬಹ್ಯಾಟ್ ಮಾಡಿ ಮ್ಯಾಥ್ಸ್ ಬರೀತಾರೆ. ಕೆಲವೊಬ್ರು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಎಷ್ಟು ಮಾಡ್ತೀರೋ ಅಷ್ಟು ಚೆನ್ನಾಗಿ. ಓಕೆ ಮ್ಯಾಮ್. ಸೊ ಈಗ ನೆಕ್ಸ್ಟ್ ರೌಂಡ್ ಮ್ಯಾಮ್. ಈ ರೌಂಡ್ ಅಲ್ಲಿ ರ್ಯಾಪಿಡ್ ಫೈರ್ ಕ್ವಶನ್ಸ್ ಇದೆ ಮ್ಯಾಮ್. ನೀವು ಬೇಗ ಹೇಳ್ಬೇಕು ಮ್ಯಾಮ್. ಸೊ ಫಸ್ಟ್ ಕ್ವಶನ್, ನಿಮ್ ಫೇವ್ರೆಟ್ ಸೆಲೆಬ್ರಿಟಿ ಅಥವಾ ಆಕ್ಟರ್ ಯಾರು ಮ್ಯಾಮ್? ಆಕ್ಟರ್ ಅಂತ ಯಾರು ಇಲ್ಲ. ಆಕ್ಚುಲಿ ನನಗೆ ಮ್ಯಾಥಮೆಟಿಷಿಯನ್ಸ್ ಆಕ್ಟರ್ಸ್. ಮ್ಯಾಥಮೆಟಿಷಿಯನ್ಸ್. ಇದ್ರಲ್ಲೇ ನಿಮ್ ಮ್ಯಾಥ್ಸಿಗೆ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ ಮ್ಯಾಮ್. ಈಗ ಮ್ಯಾಮ್ ನಿಮ್ ಫೇವ್ರೆಟ್ ಕೇಕ್ ಫ್ಲೇವರ್ ಯಾವುದು ಮ್ಯಾಮ್? ಬ್ಲಾಕ್ ಫಾರೆಸ್ಟ್. ಓಕೆ ಮ್ಯಾಮ್. ನೆಕ್ಸ್ಟ್ ಕ್ವಶನ್, ನಿಮ್ಗೆ ನಿಮ್ ಫೇವ್ರೆಟ್ ಅಡ್ಗೆ ಮಾಡೋಂತ ರೆಸಿಪಿ ಯಾವುದು ಮ್ಯಾಮ್? ಅಡ್ಗೆ ಮಾಡೋದು ಅಂದ್ರೆ ನಾರ್ಮಲಿ ನಾನು ಚಪಾತಿ ರೊಟ್ಟಿ ಜಾಸ್ತಿ ತಿನ್ನೋದು, ಅದೇ ಫೇವ್ರೇಟ್. ಓಕೆ ಮ್ಯಾಮ್. ಸೊ ನೆಕ್ಸ್ಟ್ ಕ್ವಶನ್ ಮ್ಯಾಮ್, ಫೇವ್ರೆಟ್ ಸ್ಟ್ರೀಟ್ ಫುಡ್ ಏನು ಮ್ಯಾಮ್? ಸ್ವೀಟ್ಸ್. ಆಕ್ಚುಲಿ ಸ್ವೀಟ್ಸ್ ತಿನ್ನೋದೇ ಇಲ್ಲ ನಾನು. ಓಕೆ ಮ್ಯಾಮ್. ಹಾಗಾದ್ರೆ ಮ್ಯಾಮ್ ಇದು ಪಾವ್ ಭಾಜಿ ಪಾನಿಪುರಿ ಆ ಥರದ್ದು ಇಷ್ಟ ಇಲ್ವಾ ಮ್ಯಾಮ್? ಪಾನಿಪುರಿ ತಿಂತೀನಿ. ಪಾನಿಪುರಿ ಸ್ವಲ್ಪ ಇಷ್ಟ ಅಷ್ಟೇನೆ. ಓಕೆ ಮ್ಯಾಮ್. ಸೊ ನೆಕ್ಸ್ಟ್ ಮ್ಯಾಮ್, ನಿಮ್ ಫೇವ್ರೆಟ್ ಪ್ಲೇಸ್ ಯಾವುದು ಮ್ಯಾಮ್? ಪ್ಲೇಸ್ ಅಂತ ಬಂದ್ರೆ ಟೆಂಪಲ್ಸ್ ತುಂಬಾ ಇಷ್ಟ ನಂಗೆ. ಟೆಂಪಲ್ಸಿಗೆ ಹೋಗ್ತಾ ಇರ್ತೀನಿ. ಓಕೆ ಮ್ಯಾಮ್. ನಿಮ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಎಲ್ಲ 5 ಯಾರಾದ್ರೂ ಹೇಳಿ. ಆಕ್ಚುಲಿ MSc ನಾನ್ ರ್ಯಾಂಕ್ ಬರ್ಲಿಕ್ಕೆ ಕಾರಣನೇ ನನ್ ಫ್ರೆಂಡ್ಸ್ ಇಬ್ರು, ಅಕ್ಷತಾ ಅಂಡ್ ಸೌಮ್ಯ ಅಂತ ಹೇಳಿ. ನನ್ B.Ed ಫ್ರೆಂಡ್ಸ್ ವೇದ ಅಂತ ಹೇಳಿ. ತುಂಬಾ ಇಂಪಾರ್ಟೆಂಟ್ ನನಗೆ ಅವರು ಫ್ರೆಂಡ್ಸ್. ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದ ಅಷ್ಟು ಸಪೋರ್ಟಿವ್ ಆಗಿ ಇರ್ತಾ ಇದ್ರು ಅವರು.
ಸೊ ಮ್ಯಾಮ್ ನೆಕ್ಸ್ಟ್ ನಿಮ್ ಫೇವ್ರೆಟ್ ಟೀಚರ್ ಯಾರು ಮ್ಯಾಮ್? ಟೀಚರ್ ಬಂದ್ರು ಅದೇ ಶ್ರೀನಿವಾಸ್ ಸರ್ ಅಂತ ಹೇಳಿ ನನ್ PU ಸರ್ ಅವರು ಓಕೆ ಅವರು ಈಗ ಲೈಫ್ ಫೇವ್ರೆಟ್ ಸ್ಟೂಡೆಂಟ್ ಮ್ಯಾಮ್, ಫಸ್ಟ್ ಫೇವ್ರೆಟ್ ಸ್ಟೂಡೆಂಟ್. ಫೇವ್ರೆಟ್ ಸ್ಟೂಡೆಂಟ್ ಅಂತ ಯಾರು ಇಲ್ಲ, ಎಲ್ಲಾರು ಇಂಪಾರ್ಟೆಂಟ್ ನಂಗೆ, ಪ್ರತಿಯೊಬ್ರು ಇಂಪಾರ್ಟೆಂಟ್. ಮ್ಯಾಮ್ ಹೇಗಿದ್ರೆ ನಿಮ್ ಫೇವ್ರೇಟ್ ಆಗ್ತಾರೆ ಮ್ಯಾಮ್? ಯಾರು ಸ್ಟೂಡೆಂಟ್ಸ್ ಮ್ಯಾಮ್, ಸ್ಟೂಡೆಂಟ್ಸ್ ಯಾವ ತರ ಇದ್ರೆ ನಿಮ್ ಫೇವ್ರೇಟ್ ಸ್ಟೂಡೆಂಟ್ ಆಗ್ತಾರೆ ಮ್ಯಾಮ್? ಸ್ಟೂಡೆಂಟ್ ಅಂದ್ರೆ ಮೇನ್ ಥಿಂಗ್ ಡಿಸಿಪ್ಲಿನ್ ಆಗಿರ್ಬೇಕು, ಬಿಟ್ರೆ ಡೆಡಿಕೇಟೆಡ್ ಆಗಿರ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು ಅಷ್ಟೇ. ಹೇಳೋ ವರ್ಕ್ ನ ಫಾಲೋ ಮಾಡಿದ್ರೆ ಸಾಕು, ನಂಗೆ ಆಟೋಮೆಟಿಕಲಿ ಮ್ಯಾಥ್ಸ್ ಚೆನ್ನಾಗಿ ಕಲಿಬಹುದು. ಓಕೆ ಮ್ಯಾಮ್. ಸೊ ಈಗ ಲಾಸ್ಟ್ ರೌಂಡ್ ಮ್ಯಾಮ್. ಇದ್ರಲ್ಲಿ ನಾನ್ ನಿಮ್ಗೆ ಟಾಪಿಕ್ಸ್ ಕೊಡ್ತೀನಿ ಮ್ಯಾಮ್. ಇದ್ರಲ್ಲಿ ನೀವು ಯಾವ್ದಾದ್ರು ಒಂದ್ರ ಬಗ್ಗೆ ಮಾತಾಡ್ಬೇಕು ಮ್ಯಾಮ್. ಇದ್ರಲ್ಲಿ 2 ರೌಂಡ್ಸ್ ಬರುತ್ತೆ. ಫಸ್ಟ್ ರೌಂಡ್ ಫ್ಯಾಮಿಲಿ ರೌಂಡ್ ಮ್ಯಾಮ್. ನಿಮ್ಗೆ 4 ಟಾಪಿಕ್ಸ್ ಇದೆ ಮ್ಯಾಮ್. ಮದರ್, ಫಾದರ್, ಸಿಸ್ಟರ್ ಅಂಡ್ ಬ್ರದರ್. ಇದ್ರಲ್ಲಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀರಾ ಮ್ಯಾಮ್? ಫಾದರ್. ಓಕೆ ಮ್ಯಾಮ್, ಹೇಳಿ ಮ್ಯಾಮ್. ಆಕ್ಚುಲಿ ನಮ್ಮ ಅಪ್ಪಾಜಿ ತುಂಬಾ ಕಷ್ಟಪಟ್ಟು ಬಂದಿದ್ದು. ಅವರು ಹಳ್ಳಿಲೆಲ್ಲ ಓದಿ, ಹಾಸ್ಟೆಲ್ ಎಲ್ಲ ಓದಿ ತುಂಬಾ ಕಷ್ಟಪಟ್ಟು ಒಂದು ಜಾಬ್ ತಗೊಂಡು, ಇವಾಗ ನಾನು ದೊಡ್ಡೋಳಾದಾಗಿದ್ದ ನನಗ್ ನಾಲೆಜ್ ಅಂತ ಬಂದಾಗಿದ್ದ ಅವರು ಎಷ್ಟು ನನಗೆ ಎಜುಕೇಶನಲಿ ಸಪೋರ್ಟ್ ಇದ್ದಾರೆ ಅಂದ್ರೆ, ಇವನ್ ಹೇಳ್ಬೇಕು ಅಂದ್ರೆ ನಾನು ಇಷ್ಟೊಂದೆಲ್ಲ ಕೆರಿಯರ್ ಇಂಪ್ರೂವ್ ಮಾಡ್ಕೊಳಕ್ಕೆ ರೀಸನ್ ನಮ್ಮ ಪಪ್ಪನೇ ಕಾರಣ. ಪ್ರತಿಯೊಂದು ಸ್ಟೆಪ್ ಅಲ್ಲೂ ನನಗೆ ಬ್ಯಾಕ್ ಬೋನ್ ಆಗಿದ್ದಾರೆ. ಇನ್ ಕೇಸ್ ಅವರು ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಏನು ಮಾಡಕ್ಕೆ ಆಗ್ತಿರ್ಲಿಲ್ಲ. ತುಂಬಾ ಇಂಪಾರ್ಟೆಂಟ್ ನನ್ನ ಲೈಫ್ ಅಲ್ಲಿ. ಮೀನ್ಸ್ ನನ್ನ ಎಜುಕೇಶನ್ ಒಂದು ಲೆವೆಲ್ ಕಂಪ್ಲೀಟ್ ಮಾಡಿದೀನಿ ಅಂದ್ರೆ ಬಿಕಾಸ್ ಆಫ್ ನಮ್ ಪಪ್ಪ ಅಂತ ಹೇಳ್ತೀನಿ, ಅವ್ರ ಸಪೋರ್ಟ್ ಇಂದಾನೆ. ಅದಕ್ಕೆ ಮ್ಯಾಮ್ ಫಾದರ್ಸ್ ಯಾವಾಗ್ಲೂ ಡಾಟರ್ಸ್ ಫಾದರ್ಸ್ ನ ತುಂಬಾ ಇಷ್ಟಪಡ್ತಾರೆ. ನಾವು ನಿಮ್ ಫಾದರಿಗೆ ಸಲ್ಯೂಟ್ ಮಾಡ್ತೀವಿ ಮ್ಯಾಮ್ ಇಲ್ಲಿಂದಾನೆ, ಯಾಕಂದ್ರೆ ಇಷ್ಟು ಗ್ರೇಟ್ ಫಾದರ್ ಇದ್ದಾರೆ. ಹೌದು. ನೆಕ್ಸ್ಟ್ ಲಾಸ್ಟ್ ರೌಂಡ್ ಮ್ಯಾಮ್, ಸ್ಕೂಲ್. ಇದ್ರಲ್ಲಿ 3 ಟಾಪಿಕ್ಸ್ ಇದೆ ಮ್ಯಾಮ್. ಒಂದ್ ಫೇವ್ರೆಟ್ ಟೀಚರ್, ಫೇವ್ರೆಟ್ ಕ್ಲಾಸ್ ಅಥವಾ ಫೇವ್ರೆಟ್ ಸ್ಟೂಡೆಂಟ್? ಫೇವ್ರೆಟ್ ಕ್ಲಾಸ್ ಅಂಡ್ ಫೇವ್ರೆಟ್ ಸ್ಟೂಡೆಂಟ್ ಅಂತ ಯಾರು ಇಲ್ಲ. ಫೇವ್ರೆಟ್ ಟೀಚರ್ ಅದೇ ಶ್ರೀನಿವಾಸ್ ಸರ್ ಅಂತ ಹೇಳಿ, TT ಶ್ರೀನಿವಾಸ್. ಅವ್ರ ಅಟ್ ಪ್ರೆಸೆಂಟ್ ಈಗ ಮೋತಿವೀರಪ್ಪದಲ್ಲಿ ಇದ್ದಾರೆ PUಲಿ. ಅವ್ರು ಯಾಕೆ ನನಗೆ ತುಂಬಾ ಫೇವ್ರೇಟ್ ಅಂದ್ರೆ, ಫೇವ್ರೇಟ್ ಮೀನ್ಸ್ ನನಗೆ ಲೈಫ್ ಟರ್ನ್ ಮಾಡಿದ್ದೆ ಅವರು. ಯಾಕೆ ಅಂದ್ರೆ PUಲಿ ನಾನು ಆಕ್ಚುಲಿ 10th ಓನ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದು ವಿತ್ ಕನ್ನಡ ಮೀಡಿಯಂ ಓದಿ. PUಲಿ ಜಾಯಿನ್ ಆಗುವಾಗ ಅಪ್ಪಾಜಿ ಆಕ್ಚುಲಿ ನಿನಗೆ ಸೈನ್ಸಸ್ ಎಲ್ಲ ಬೇಡ, ಆರ್ಟ್ಸ್ ಜಾಯಿನ್ ಆಗು ಅಂತೇಳಿ ಆರ್ಟ್ಸಿಗೆ ಜಾಯಿನ್ ಮಾಡಿಸಿದ್ರು ಅಪ್ಪಾಜಿ. ಅವರು ಇರ್ಲಿಲ್ಲ ಅಂದಿದ್ರೆ ಅವ್ರು ನನಗೊಂದ್ ಚಾನ್ಸ್ ಕೊಟ್ಟು, ಇಲ್ಲ ನಿನ್ ಮ್ಯಾಥ್ಸ್ ಮಾರ್ಕ್ಸ್ ಚೆನ್ನಾಗಿದೆ, ಟ್ರೈ ಮಾಡು ನೀನು ಸೈನ್ಸ್ಗೆ. ಇನ್ಫ್ಯಾಕ್ಟ್ ಅವರು ಅಲ್ಲಿ ಜಾಯಿನ್ ಮಾಡಿಸ್ಲಿಲ್ಲ ಅಂದಿದ್ರೆ ನಾನು ಇಲ್ಲಿ ಬಂದು ಒಂದು ಪ್ಲಾಟ್ಫಾರ್ಮ್ ಅಂತ ನನಗೆ ಸಿಗ್ತಾನೆ ಇರ್ಲಿಲ್ಲ. ಅವರಿಂದಾನೆ ಇವಾಗ ನಾನು ಮ್ಯಾಥ್ಸ್ ಟೀಚರ್ ಆಗಿದ್ದೀನಿ ಅಂದ್ರೆ ಬಿಕಾಸ್ ಆಫ್ ಶ್ರೀನಿವಾಸ್ ಸರ್ ಇಂದಾನೆ ನನ್ ಟೀಚರ್ ಆಗಿರೋದು, ಒಳ್ಳೆ ಜಾಬ್ ಸಿಕ್ಕಿರೋದು ಅವರಿಂದಾನೆ. ಓಕೆ ಮ್ಯಾಮ್. ಈಗ ಮ್ಯಾಮ್ ಇನ್ನೊಂದು ಮ್ಯಾಮ್, ನೀವ್ ಯಾರಿಗಾದ್ರೂ ಸಾರಿ ಹೇಳ್ಬೇಕು ಅಂತ ಇದ್ರೆ ಮ್ಯಾಮ್ ಯಾರಿಗೆ ಹೇಳ್ತೀರಾ ಮ್ಯಾಮ್? ಸಾರಿ ಅಂದ್ರೆ ನಾರ್ಮಲಿ ಸ್ಟೂಡೆಂಟ್ಸ್ಗೆನೆ. ಸ್ಟೂಡೆಂಟ್ಸಿಗೆ ತುಂಬಾ ಬೈತಾ ಇರ್ತೀನಿ ಓದಲ್ಲ ಅಂತೇಳಿ. ಬಿಟ್ ಫ್ಯಾಮಿಲಿಗೆ ಕೆಲವೊಂದ್ಸರಿ ಟೈಮ್ ಕೊಡಕ್ ಆಗಲ್ಲ ಬಿಕಾಸ್ ಆಫ್ ಇದು ಬಿಸಿ ಶೆಡ್ಯೂಲ್ ಇಂದ. ಅವರಿಗೆ ಹೇಳೋದಷ್ಟೇ ಅಪ್ಪ, ಇನ್ಯಾರು ಇಲ್ಲ. ಆದ್ರೆ ಮ್ಯಾಮ್ ನೀವ್ ಸ್ಟೂಡೆಂಟ್ಸಿಗೆ ಕೇಳ್ಬೇಡಿ ಮ್ಯಾಮ್, ಯಾಕಂದ್ರೆ ನೀವ್ ಏನೇ ಬೈದಿದ್ರು ಒಳ್ಳೇದಕ್ಕೆ ಬೈದಿರ್ತೀರಾ, ಮತ್ತೆ ನಾವ್ ಇಂಪ್ರೂವ್ ಆಗ್ಬೇಕಂತ ಬೈದಿರ್ತೀರಾ. ಮ್ಯಾಮ್ ನಿಮ್ಗೆ ಇನ್ನೊಂದು ಕ್ವಶನ್ ಮ್ಯಾಮ್. ನಿಮ್ದು ಫಸ್ಟ್ ಬ್ಯಾಚ್ ಆಫ್ MGS ಹೋದ ವರ್ಷ ಏನಿತ್ತು ಮ್ಯಾಮ್, ಅದಕ್ಕೆ ನಿಮ್ದು ಹೇಗಿತ್ತು ಮ್ಯಾಮ್ ಸ್ಟ್ರಗಲ್? ಅವ್ರ ಎಕ್ಸಾಮ್ ನಿಮ್ ಸ್ಟ್ರಗಲ್ ಹೇಗಿತ್ತು ಮ್ಯಾಮ್? ಸ್ಟ್ರಗಲ್ ಅನ್ನೋದಕ್ಕಿಂತ ನಾನು ಕ್ಲಾಸ್ ಟೀಚರ್ ಆಗಿ ಏನೇನ್ ಕೊಡ್ಬೋದು ಅವ್ರಿಗೆ ಪ್ರತಿ ಒಂದನು ನಾನು ಪ್ರೊವೈಡ್ ಮಾಡಿದೀನಿ ಅಂತ ಹೇಳ್ತೀನಿ. ಅಂದ್ರೆ
ಟೋಟಲ್ 9 ಮೆಂಬರ್ಸ್ನು ತುಂಬಾ ಇಂಪಾರ್ಟೆಂಟ್ ನನ್ಗೆ. ಅವರು ಯಾವ್ದುನು ನಮ್ದು ಕ್ಲಾಸ್ ಟೀಚರ್ ಇಂದ ಆಗಿರ್ಬೋದು, ಸ್ಕೂಲಿಂದ ಆಗಿರ್ಬೋದು, ಏನೂನು ಕಡಿಮೆ ಆಗ್ಬಾರ್ದು ಅನ್ನೋ ರೀತಿಲಿ ಎಷ್ಟು ನಾನು ಬ್ಯಾಕ್ ಬೋನ್ ಆಗಿರ್ಬೋದು ಅಷ್ಟು ಬ್ಯಾಕ್ ಬೋನ್ ಆಗಿದ್ದೆ ಅವ್ರಿಗೆ. ಅದೇ ತರನೇ ಅವ್ರು ಒಳ್ಳೆ ರಿಸಲ್ಟ್ ಕೊಟ್ಟು ಹೋದ್ರು. ಆಕ್ಚುಲಿ ಫಸ್ಟ್ ಬ್ಯಾಚ್ ಅಂತ, ಇವನ್ ಫಸ್ಟ್ ಬ್ಯಾಚ್ ನನಗೂ ಹೌದು. ನನ್ ಸರ್ವಿಸ್, ನನ್ ಕೆರಿಯರ್ ಅಲ್ಲೇ ಫಸ್ಟ್ ಬ್ಯಾಚ್ ಅದು ನಂಗೆ. ನಮ್ ಸ್ಕೂಲಿಗೂ ಫಸ್ಟ್ ಬ್ಯಾಚ್, ಅದಕ್ಕೋಸ್ಕರ ತುಂಬಾ ಮೆಮೊರೇಬಲ್ ಅದು ಬ್ಯಾಚ್. ಓಕೆ, ಸೊ ಈಗ ಇದು